ಸೋಮವಾರಪೇಟೆಯ ಹಿಂದೂಸ್ತಾನ್ ಫುಟ್ಬಾಲ್ ಕ್ಲಬ್ ಆಶ್ರಯದಲ್ಲಿ ನಡೆಯುತ್ತಿರುವ 3 ದಿನಗಳ ರಾಜ್ಯ ಮಟ್ಟದ ಫುಟ್ಬಾಲ್ ಪಂದ್ಯವನ್ನು ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ನ ಅಧ್ಯಕ್ಷ ಎ ಲೋಕೇಶ್ ಕುಮಾರ್ ಉದ್ಘಾಟಿಸಿದರು. ಈ ಸಂದರ್ಭ ಮಾತನಾಡಿದ ಅವರು, ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ಫುಟ್ಬಾಲ್ ಪ್ರತಿಭೆಗಳ ಅನ್ವೇಷಣೆಯಲ್ಲಿ ತೊಡಗಿದ್ದು, ಎಲೆಮರೆಯ ಕಾಯಿಯಂತಿರುವ ಫುಟ್ಬಾಲ್ ಆಟಗಾರರ ಪ್ರತಿಭಾ ಪ್ರದರ್ಶನಕ್ಕೆ ಇಂತಹ ಪಂದ್ಯಾವಳಿಗಳು ಅತ್ಯವಶ್ಯಕ ಎಂದು ಅಭಿಪ್ರಾಯಪಟ್ಟರು. ಜಿಲ್ಲೆಯಲ್ಲಿ 26 ತಂಡಗಳು ಅಸೋಸಿಯೇಷನ್ನ ಸದಸ್ಯತ್ವ ಪಡೆದಿದ್ದು 12 ಜನ ತೀರ್ಪುಗಾರರು ಕಾರ್ಯನಿರ್ವಹಿಸುತ್ತಿದ್ದಾರೆಂದು ಹೇಳಿದರು. ಒಂದು ಫುಟ್ಬಾಲ್ ಪಂದ್ಯಾಟಕ್ಕೆ ಅವರಿಗೆ ನಾನು ಮೊದಲಾಗಿ ಧನ್ಯವಾದವನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತ ಹೇಳಿದ್ರೆ, ಫುಟ್ಬಾಲ್ ಬೆಳಿಬೇಕಾದ್ರೆ ಇವತ್ತು ನಮ್ಮ ಜಿಲ್ಲಾ ಸಂಸ್ಥೆಯಲ್ಲಿ ಸುಮಾರು 22 ನೋಂದಾಯಿತ ಕ್ಲಬ್ಗಳು ಇದೆ. ಆ ಕ್ಲಬ್ಗಳು ಮತ್ತು ಇನ್ನಿತರ ಹಲವಷ್ಟು ಯುವಕ ಸಂಘಗಳು ಮನಸ್ಸು ಮಾಡಿದಾಗ ಮಾತ್ರ ಈ ಫುಟ್ಬಾಲ್ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಹಲವಷ್ಟು ಟೂರ್ನಮೆಂಟ್ಗಳಾಗೋದ್ರಿಂದ ಆ ಆಟಗಾರರ ಪ್ರತಿಭೆ ಏನು ಅಂತ ಹೇಳಿ ಹೊರಹೊಮ್ಮಿಸಲಿಕ್ಕೆ ಸಹ ಇವತ್ತು ಸಾಧ್ಯ ಆಗ್ತದೆ. ಇವತ್ತು ನಮ್ಮಲ್ಲಿ ಏನಾಗ್ತಾ ಇದೆ ಅಂದ್ರೆ, ಜಿಲ್ಲೆಯಲ್ಲಿ ಸುಮಾರು 16 ತಂಡಗಳು ಇವತ್ತು ಈ ಬಾರಿ ನಮ್ಮ ಜಿಲ್ಲಾ ಸಂಸ್ಥೆ ಮತ್ತು ರಾಜ್ಯ ಸಂಸ್ಥೆಗೆ ತಮ್ಮ ನೋಂದಣಿಯನ್ನ ಮಾಡಿಕೊಂಡಿದ್ದಾರೆ. ತಂಡದ ಕ್ಯಾಪ್ಟನ್ ವಿಜಯ್ ಅವರು, ನಮ್ಮ ಟಿಬಿಡಿಎಂ ತಂಡದ ಕ್ಯಾಪ್ಟನ್ ವಿಜಯ್ ಅವರು ಸಮಾರಂಭದ ಅಧ್ಯಕ್ಷತೆಯನ್ನು ಹಿಂದೂಸ್ತಾನ್ ಫುಟ್ಬಾಲ್ ಕ್ಲಬ್ನ ಅಧ್ಯಕ್ಷ ಬಿಆರ್ ಮಹೇಶ್ ವಹಿಸಿದ್ದರು. ವೇದಿಕೆಯಲ್ಲಿ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಸಂಜಯ್ ವಿಜಯ, ಬ್ಲೂ ಸ್ಟಾರ್ ಹಾಕಿ ಸಂಸ್ಥೆ ಅಧ್ಯಕ್ಷ ಯಶವಂತ್, ಟ್ರೋಫಿ ದಾನಿಗಳಾದ ಶಶಿಧರ್, ಜೆಸಿ ಸಂಸ್ಥೆ ಅಧ್ಯಕ್ಷ ಚಂದನ ಸುಬ್ರಹ್ಮಣಿ, ಜಯ ಕರ್ನಾಟಕ ಸಂಘಟನೆಯ ತಾಲೂಕು ಅಧ್ಯಕ್ಷ ಸಿಬಿ ಸುರೇಶ್ ಶೆಟ್ಟಿ, ಮುಖ್ಯ ಶಿಕ್ಷಕ ದೇವರಾಜಯ್ಯ, ಪ್ರಮುಖರಾದ ಮೋಹನ್ ಲಾಲ್ ಚೌಧರಿ, ಶಾರದಾ ಗಣಪತಿ ಮುಂತಾದವರು ಉಪಸ್ಥಿತರಿದ್ದರು. ಸುದ್ದಿ ಸಂಗಮಕ್ಕಾಗಿ ವಸಂತ್, ಸೋಮವಾರಪೇಟೆ.